ಕನ್ನಡದ ಪ್ರೇಕ್ಷಕರಿಗೆ ಇವತ್ತೇನು ಪ್ರೇಮಿಗಳ ದಿನ ಒಂದು ಅದ್ಭುತವಾದ ಸಂದೇಶವನ್ನು ಈ ಸಿನಿಮಾದ ಮುಖಾಂತರ ಕೊಟ್ಟಿದ್ದಾರೆ. ಇವತ್ತಿನ ಯುವ ಪೀಳಿಗೆ ಏನು ಪ್ರೀತಿ ಪ್ರೇಮದ ಹುಚ್ಚಿನಲ್ಲಿ ಮದುವೆಯನ್ನಾಗಿ ನಂತರ ಅದು ಡೈವರ್ಸ್ ಮಟ್ಟಕ್ಕೆ ಹೋಗುತ್ತಲ್ವಾ, ಅದಲ್ಲ ಜೀವನ. ಆಮೇಲೆ ಅವರಿಗೆ ಬದುಕು ಭಾಳ ದೊಡ್ಡದಾಗಿದೆ, ಆವಾಗ ಪ್ರೀತಿಸೋದನ್ನು ಕಲಿಯೋದು ಹೇಗೆ ಅನ್ನೋದನ್ನು ಈ ಒಂದು ಚಿತ್ರದ ಮುಖಾಂತರ ಅದ್ಭುತವಾಗಿ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತಿನ ಯುವ ಪೀಳಿಗೆಗೆ ಈ ಸಿನಿಮಾ ಒಂದು ಮುಂದೆ ಅವರ ಫ್ಯೂಚರ್ನಲ್ಲಿ ತಿಳ್ಕೊಳ್ಳೋದು ಭಾಳಷ್ಟು ಇರುತ್ತೆ. ಹಾಗಾಗಿ ಈ ಸಿನಿಮಾವನ್ನು ಎಲ್ಲ ಯುವ ಪೀಳಿಗೆ ನೋಡಿ ಇವತ್ತಿನ ಪ್ರೇಮಿಗಳ ದಿನಕ್ಕೆ ಅರ್ಥಪೂರ್ಣವಾದ ಒಂದು ಸಿನಿಮಾವನ್ನು ಮುನೇಗೌಡರು ಬ್ಯಾನರ್ ಮುಖಾಂತರ ಕೊಟ್ಟಿದ್ದಾರೆ. ಎಲ್ಲ ನಟರು ಕೂಡ ಅದ್ಭುತವಾಗಿ ಅವರ ನಟನೆಯನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಬಂದಿದೆ. ಲಾಸ್ಟಲ್ಲಿ ತಾಯಿ ಸೆಂಟಿಮೆಂಟು ಮತ್ತು ಏನು ಇಬ್ಬರು ಪ್ರೇಮಿಗಳು ದೂರ ಆಗಿ ಮತ್ತೆ ಅವರು ಒಂದಾಗಿ ಒಂದು ಬದುಕನ್ನು ಹೇಗೆ ಸಾಗಿಸ್ತಾರೆ ಅನ್ನೋದನ್ನು ಭಾಳ ಅದ್ಭುತವಾಗಿ ಕ್ಲೈಮ್ಯಾಕ್ಸಲ್ಲಿ ತೋರಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಓಕೆ, ಕೇಳಿಸೋದಿಲ್ಲ? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇದೆಲ್ಲರಿಗೂ ಟೆಲಿಕಾಸ್ಟ್ ಆಗಲಿ. ಒಂದು ಅದ್ಭುತವಾಗಿ ಸಿನಿಮಾ, ಇದರಲ್ಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ, ಒಂದು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್. ಇವಾಗ ಸಾಕಷ್ಟು ಜನ ಹೇಳ್ಬೋದು ಏನಪ್ಪ ಮೆಸೇಜ್, ಒಂದು ಸಿನಿಮಾ ನೋಡಿ ಮೆಸೇಜ್ ತಗೋಬೋದು ಅಂತ. ಸಿನಿಮಾ ಅನ್ನೋದೇ ಒಂದು ಎಂಟರ್ಟೈನ್ಮೆಂಟ್, ಇದರಿಂದ ಒಂದು ಮೆಸೇಜ್ನ ಹೊರಹಾಕುವಂಥ ಪ್ರಯತ್ನ ಎಲ್ಲರದು. ಬಟ್ ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟು ಬಂದಿದೆ. ದಯವಿಟ್ಟು ಎಲ್ಲ ಆ್ಯಕ್ಚುಲಿ ಕನ್ನಡದವರು ಕನ್ನಡ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಈ ಸಿನಿಮಾನ ಬೆಳೆಸ್ಬೇಕು. ಏನಕ್ಕಂದರೆ ಪೃಥ್ವಿ ಅಂಬಾರ್ ಅಲ್ಲ, ಸೆಕೆಂಡ್ ಹೀರೋ, ಇಬ್ಬರು ಹೀರೋ, ಪೃಥ್ವಿ ಅಂಬಾರ್ ಆಮೇಲೆ ಪಂಜು ಅವರು, ಪ್ರಮೋದ್ ಹಾಂ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಮಾಡೋರೆ. ಸೊ ಸೊಸೈಟಿಗೆ ಒಳ್ಳೆ ಮೆಸೇಜ್ ಏನಂದರೆ ಇವತ್ತಿಂದ ಎಷ್ಟೋ ಜನ ಡೈವರ್ಸ್ ಆಗೋದು ಕಾಮನ್ನು. ಸೊ ಅದರಲ್ಲಿ ಏನಕ್ಕೋಸ್ಕರ ಆಗುತ್ತೆ ನಾನು ಅನ್ನೋದನ್ನು ಬಿಡಬೇಕು ಫಸ್ಟ್ ಆಫ್ ಆಲ್. ಸೊ ಇದನ್ನು ಚೆನ್ನಾಗಿ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಮ್ಯೂಸಿಕಲಿ ಫೈಟ್ಸು ಆಮೇಲೆ ಪ್ರತಿಯೊಬ್ಬರ ಕ್ಯಾರೆಕ್ಟ್ರು ನೆಕ್ಸ್ಟ್ ಲೆವೆಲ್ ಇದೆ. ಸೊ ಹಾಗಾಗಿ ಸಿನಿಮಾನ ದಯವಿಟ್ಟು ಎಲ್ಲರೂ ನೋಡಬೇಕು. ವಿಶೇಷ ಏನಂದರೆ ಎಲ್ಲ ಅಧ್ಯಕ್ಷರು ಆಮೇಲೆ ದೊಡ್ಡವರೆಲ್ಲ ಬಂದು ಸಿನಿಮಾ ನೋಡಿದ್ದಾರೆ. ಇದು ಒರಿಜಿನಲ್ ರಿವ್ಯೂ. ದಯವಿಟ್ಟು ಸಿನಿಮಾನ ನೋಡಿ. ಸ್ಯಾಟರ್ಡೇ ಸಂಡೇಸ್ ಬ್ಯೂಟಿಫುಲ್ ಆಗಿದೆ. ಒಳ್ಳೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋಂಥ ಸಿನಿಮಾ. ಎಲ್ಲ ಸಿನಿಮಾಗೆ ಒಳ್ಳೇದಾಗಲಿ, ಸಿನಿಮಾ ಥಿಯೇಟರ್ಸ್ ಹೋಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಪೃಥ್ವಿ ಅಂಬಾರ್ ಸಖತ್ತಾಗಿದೆ ಸರ್ ಮೂವಿ. ಆಮೇಲೆ ಪೃಥ್ವಿ ಅಂಬಾರ್ ಅವ್ರ ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದ್ದಾರೆ. ವಾಪಸ್ಸು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಸು ಸಖತ್ತಾಗಿದೆ ಸರ್. ಇದರಲ್ಲಿ 200-300 ಕೊಟ್ಟು ನೋಡಿದ್ರೂ ಪರವಾಗಿಲ್ಲ ಸರ್. ಮೂವಿ ಸಖತ್ತಾಗಿದೆ. ಪೃಥ್ವಿ ಅಂಬಾರ್ ಪ್ರಮೋದ್ ಸರ್ ಅವರು ಇದರಲ್ಲಿ ಮಾಡಿರೋದು ಚೆನ್ನಾಗಿದೆ. ವಾಪಸ್ ಗಂಡ ಹೆಂಡತಿ ಜೀವನದ ಬಗ್ಗೆ ಏನಂತಾನು ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸರ್. ಇದರಲ್ಲಿ ಎಲ್ಲ ಫ್ಯಾಮಿಲಿ ಕುಂತ್ಕೊಂಡು ಆರಾಮಾಗಿ ನೋಡ್ಬೋದು ಸರ್. ಏನು ಸಖತ್ತಾಗಿದೆ ಮೂವಿ. ಆಮೇಲೆ ಲಾಸ್ಟ್ನೇಕಲ್ಲಿ ಏನೇ ಇದು ಪೃಥ್ವಿ ಅಂಬಾರ್ ಮೂವಿಯನ್ನು ಇದು ಮಾಡಿದಾರಲ್ಲ ಸರ್, ಅದು ತಾಯಿ ಪ್ರೀತಿ ಬಗ್ಗೆ. ಆದರೆ ತಾಯಿ ಹೇಗೆ ಇಗ್ನೋರ್ ಮಾಡ್ತಾಳೆ, ಹೇಗೆ ಹತ್ರದಲ್ಲಿ ಕರ್ಕೋತಾಳೆ ಅಂತ ಅದ್ರ ಬಗ್ಗೆನೂ ಹೇಳಿದ್ದಾರೆ ಸರ್. ಇದರಲ್ಲಿ ಸಖತ್ತಾಗಿದೆ ಮೂವಿ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಸೋಮು ಅಂತ. ಸಿನಿಮಾ ಮಾತ್ರ ಅದ್ಭುತವಾಗಿತ್ತು ಸರ್. ಏನು ಹೇಳೋ ಇದಿಲ್ಲ, ಎಲ್ಲ ಪಬ್ಲಿಕ್ ಟಾಕ್ ಮಾತಾಡ್ತದೆ. ಇದಾದಮೇಲೆ ಈ ಸಿನಿಮಾಕ್ಕೆ ಭಾಳ ಅದ್ಭುತ ದೊಡ್ಡ ದೊಡ್ಡ ನಟರು ಕೂಡ ಈ ಸಿನಿಮಾದ ಬಗ್ಗೆ ಇನ್ನು ಮುಂದೆ ಟಾಕ್ ಕೊಡ್ತಾರೆ. ನೀವು ಖಂಡಿತ ನಮ್ಮ ಟಾಕ್ ಏನಿದೆಯಲ್ಲ ಅಂತ ಆಲ್ಮೋಸ್ಟು ಎಂಟೈರ್ ಕರ್ನಾಟಕ ಈ ಇದರದ ಪ್ರಮೋಷನ್ಸನ್ನು ನಾವೇ ಮಾಡಿದ್ದೀವಿ ಸರ್. ಆ ಜವಾಬ್ದಾರಿ ನಮಗೆ ವಹಿಸಿದ್ರು. ಬಟ್ ಅದು ನಮಗೆ ಭಾಳ ನಮ್ಮ ಸೌಭಾಗ್ಯ. ಇಂಥ ಒಂದು ಒಳ್ಳೆಯ ಫಿಲಮನ್ನು ಇಡೀ ಕರ್ನಾಟಕದಾದ್ಯಂತ ತಲುಪಿಸಿದ್ವಿ ಅನ್ನುವಂಥ ಹೆಮ್ಮೆ ನಮಗಿದೆ. ನನ್ನ ಹೆಸರು ಸೋಮು ಚಕ್ರವರ್ತಿ ಅಂತ. ಅದಕ್ಕೋಸ್ಕರ ಒಟ್ಟಿನಲ್ಲಿ ಕನ್ನಡದಲ್ಲಿ ಒಂದು ಅದ್ಭುತ ಸಿನಿಮಾ, ಒಳ್ಳೆಯ ಸ್ಟೋರಿಯನ್ನು ಕಟ್ಕೊಡುವಂಥ ಸಿನಿಮಾ. ಕೆಲವು ಕಡೆ ಭಾಳ ಹೆಚ್ಚಾಗ್ತದೆ ಸರ್ ಸಿನಿಮಾ. ಎಲ್ಲ ಅವರಿವರು ಏನದೆ ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳು ಹಾಗೆ ಕನ್ನಡದ ಸಿನಿಮಾ ವೀಕ್ಷಕರು ಈ ಸಿನಿಮಾನ ಗೆಲ್ಲಿಸಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು.